ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಪ್ರತಿ ವರ್ಷ ಬೇಸಿಗೆ ಬಂದರೆ ಸಾಕು IPL ಸ್ಟಾರ್ಟ್ ಆಗಿಬಿಡುತ್ತೆ. IPL ಬಂದರೆ ಚಿಕ್ಕ ಹುಡುಗರಿಂದ ಹಿಡಿದ್ಬಿಟ್ಟು ಮುದುಕರವರೆಗೂ ಫುಲ್ಲು ಕ್ರೇಜ್ ಅಂದರೆ ಕ್ರೇಜು. IPL ಏನು 6 ಅಂತೆ 4 ಅಂತೆ, ಯಾವ ಬಾಲ್ ಏನಾಗುತ್ತೆ, ಯಾವ ಕ್ಷಣದಲ್ಲಿ ಯಾರು ವಿಕೆಟ್ ಹೋಗುತ್ತೆ, ಯಾರು 100 ಹೊಡಿತಾರೆ ಫಾಸ್ಟಾಗಿ, ಬರೀ 20 ಓವರು, ಲಾಸ್ಟ್ ಬಾಲಲ್ಲಿ ಏನಾಗುತ್ತೆ ಮ್ಯಾಚು ಏನು ಹೇಳೋಕ್ಕೆ ಆಗಲ್ಲ. ಅಂಥ ಒಂದು ಕ್ರೇಜ್ ಅಂದ್ರೇ ಈ IPL ಶುರುವಾದಾಗಿಂದ ಈ ಇಂಟರ್ನ್ಯಾಷನಲ್ಗೂ ಅಷ್ಟು ವ್ಯಾಲ್ಯೂ ಇಲ್ಲ, ಅಷ್ಟು IPLಗೆ ಸಿಕ್ಕಾಪಟ್ಟೆ ವ್ಯಾಲ್ಯೂ ಇದೆ ಅಂತಲೇ ಹೇಳ್ಬೋದು. ಯಾಕಂದರೆ ಇಂಟರ್ನ್ಯಾಷ್ನಲಲ್ಲಿ ಆಡೋ ಪ್ಲೇಯರ್ಸು IPLಲ್ಲಿ ಅದಕ್ಕಿಂತ ಸಕ್ಕತ್ತಾಗಿ ಆಡ್ತಾರೆ ಅಂತಲೇ ಹೇಳ್ಬೋದು. ಇಂಟರ್ನ್ಯಾಷ್ನಲಲ್ಲಿ ಏನಾದರೂ ಬಂದಾಗ ಆಡೋದೇ ಇಲ್ಲ, ಅದು ಏನಕ್ಕಂತ ಅವ್ರಿಗೆ ಗೊತ್ತು. ಓಕೆ ಇರಲಿ, ಆದರೆ ಈಗ ಈ IPL ಏನೋ ಅವರೇನೋ ಆಡ್ತಾರೆ, ಆದರೆ ನೋಡುವಂಥ ಜನಗಳು ಇದರಿಂದ ದುಡ್ಡನ್ನು ಹೇಗೆ ಮಾಡ್ಬೋದು, ಈ ಒಂದು ಸೀಕ್ರೆಟ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿ, ಏನೂ ಇಲ್ಲ, ಸಿಂಪಲ್ಲಾಗಿ ನಿಮ್ಮ ಹತ್ರ ಮೊಬೈಲ್ ಇದ್ದರೆ ಸಾಕು. ಮೊಬೈಲಲ್ಲಿ ಹೋಗ್ಬಿಟ್ಟು ಕೆಲವೊಂದು ಫ್ಯಾಂಟಸಿ ಆ್ಯಪ್ಗಳಿದ್ದಾವೆ, ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಕ್ರಿಕೆಟ್ ಫ್ಯಾಂಟಸಿ ಆ್ಯಪ್ಗಳನ್ನ ಡೌನ್ಲೋಡ್ ಮಾಡಿಕೊಂಡ್ರೆ ಸಾಕು. ಎಷ್ಟು ಸುಲಭವಾಗಿ ಅಂದರೆ, ನೀವೇನು ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಹೋಗಿ ವಾರಗಟ್ಟಲೆ, ತಿಂಗಳುಗಟ್ಟಲೆ, ವರ್ಷಗಟ್ಟಲೆ ನಿಮ್ಮ ಜೀವನ ಪೂರ್ತಿ ನೀವು ದುಡಿದ್ರೂ ಅಷ್ಟು ಕೋಟಿ ರೂಪಾಯಿ ಸಂಪಾದನೆ ಮಾಡೋಕ್ಕಾಗಲ್ಲ. ಬರೀ 49 ರೂಪಾಯಿ ಇದ್ದರೆ ಸಾಕು, ಅಥವಾ 39 ರೂಪಾಯಿ ಇದ್ದರೆ ಸಾಕು, 35 ರೂಪಾಯಿ ಇದ್ದರೆ ಸಾಕು, ಆರಾಮಾಗಿ ನೀವು ಕೋಟಿ ರೂಪಾಯಿನ ಮಾಡ್ಬೋದು. ಅದು ಈಗ ಆ ಫ್ಯಾಂಟಸಿಲಿ ಎಷ್ಟು ಬಿಟ್ಟಿದ್ದಾನೆ ಗೊತ್ತಾ, 3 ಕೋಟಿ ಅಂತೆ ಈ ಸಲ. ಟೋಟಲ್ಲು 185 ಕೋಟಿ ಜನ ಆಡ್ತಾ ಇರೋದು. ಫಸ್ಟ್ ಪ್ರೈಸ್ ಬಂದ್ಬಿಟ್ಟು 3 ಕೋಟಿ. ನಂಬ್ತೀರ? 3 ಕೋಟಿ ಇದ್ಬಿಟ್ರೆ ಲೈಫೇ ಸೆಟ್ಲ್ ಆಗ್ಬಿಡುತ್ತಲ್ಲ, ಆರಾಮಾಗಿ ಆಡ್ಬೋದು. ಎಷ್ಟು 20 ಟೀಮು ಹಾಕ್ಕೊಂಡು ಆಡ್ಬೋದು. ಇದೆಲ್ಲ ಸುಮ್ಮನೆ ಈ ಥರ ಹೇಳ್ಕೊಂಡು ಜನಗಳನ್ನೇ ಆಡಿಸಿ ಅವರು ದುಡ್ಡು ಮಾಡ್ಕೊತಿದ್ದಾರೆ ಹೊರತು ಯಾರು ಕೋಟಿ ಗೆದ್ದಿದ್ದು ಎಲ್ಲೂ ಸಾಕ್ಷಿ ಇಲ್ಲ. ಎಲ್ಲಾದರೂ ಒಬ್ಬರಾದರೂ ಸಾಕ್ಷಿ ತೋರಿಸ್ಬಿಡಿ ಕೋಟಿ ಗೆದ್ದಿರೋದನ್ನು. ಇದ್ದಾರೆ ಎಲ್ಲಾದರೂ? ಯಾರೂ ಇಲ್ಲ. ಆ ಥರ ಕೋಟಿ ಗೆಲ್ಲೋಗಿದ್ದಿದ್ರೆ ಯಾಕಪ್ಪ ಹೋಗ್ಬಿಟ್ಟು ಅಲ್ಲೆಲ್ಲೋ ಕಷ್ಟ ಬಿದ್ದು ಕೆಲಸ ಮಾಡಿಕೊಂಡು ಅವ್ರ ಹತ್ರ ಬೈಸ್ಕೊಂಡು ಇವ್ರ ಹತ್ರ ಬೈಸ್ಕೊಂಡು ಮೈಕೈಯೆಲ್ಲ ನುಗ್ಸ್ಕೊಂಡು ಕಷ್ಟ ಬೀಳೋ ಅಂಥ ಪರಿಸ್ಥಿತಿ ಏನಿತ್ತು ಅಲ್ವಾ? ಯಾರು ಹೇಳಿದ್ದು ಇವೆಲ್ಲ ನಿಜ ಅಂತ? ಅದು ಹೆಂಗೆ ನೀವು ನಂಬಿಬಿಟ್ಟು ಇವರನ್ನು ದುಡ್ಡು ಹಾಕಿ ನಿಮ್ಮ ದುಡ್ಡುಗಳನ್ನು ಹಾಳು ಮಾಡ್ಕೊತೀರ? ಬರೀ 49 ರೂಪಾಯಿ ಹೋದರೆ ಹೋಯ್ತು ಅಂದ್ಕೊತೀರ. 49 ರೂಪಾಯಿ ಈಗ ಹೋಗುತ್ತೆ, ಮತ್ತೆ 2 ಟೀಮ್ ಮಾಡ್ತೀರ, 100 ರೂಪಾಯಿ ಆಯ್ತಲ್ವ? ಅದೇ ಥರ 20 ಟೀಮ್ನ ಹಾಕಿದ್ರೆ ಎಷ್ಟು ಹೋಯ್ತಲ್ವ ಅಲ್ಲೇ? ಅದು ಒಂದು ಸಲ ಬರಲಿಲ್ಲ ಅಂದ್ಬಿಟ್ಟು ಇನ್ನೊಂದು ಸಲ ಹಾಕಿದಾಗ ಅವಾಗೂ ಬರೋಲ್ಲ, ಮತ್ತಿನ್ನೊಂದು ಸಲ ನೋಡೋಣ ಅಂತ ಹಾಕ್ತೀರ, ಅವಾಗೂ ಬರೋಲ್ಲ. ಹೀಗೆ ಆಗ್ತಾನೆ ಹೋಗ್ತೀರ. ಎಷ್ಟು ದುಡ್ಡು ಹೋಗುತ್ತೇಳಿ? ಮೊದಲೆಲ್ಲ ಏನೋ ಆಫ್ಲೈನಲ್ಲಿ ಈ ಮ್ಯಾಚ್ ಗೆದ್ದರೆ ಇಷ್ಟು ಬೆಟ್ಟಿಂಗು ಅಂತೆಲ್ಲ ಹೇಳ್ಬಿಟ್ಟು ಮಾಡ್ತಿದ್ರು. ಅದಕ್ಕೆಲ್ಲ ಒಂದು ಕಡಿವಾಣ ಹಾಕೋಕ್ಕೆ ಪೊಲೀಸರು ರೆಡಿ ಇದ್ದಿದ್ದಾರೆ. ಅದನ್ನು ಆಡೋದು ರೇರ್ ಆದರೂ ಎಲ್ಲೋ ಒಂದು ಕಡೆ ಕದ್ದು ಮುಚ್ಚಿ ಆಡಿ ಕೊನೆಗೆ ಪೊಲೀಸವ್ರ ಕೈಲಿ ಸಿಗಾಕೊಂಡು ಅವರು ಏನು ಪನಿಷ್ಮೆಂಟ್ ಆಗಬೇಕೋ ಅದು ಆಗ್ತಾಯಿದೆ. ಆದರೆ ಈಗೇನಾಗ್ಬಿಟ್ಟಿದೆ, ಮೊಬೈಲಲ್ಲಿ ಫ್ಯಾಂಟಸಿ ಅನ್ನೋದು ಬಂದ್ಬಿಟ್ಟಿದೆ. ನಾನು ಯಾವುದು ಇಂಥ ಪರ್ಟಿಕ್ಯುಲರಾಗಿ ಇಂಥದ್ದೇ ಅಂತ ನಾನು ಹೆಸ್ರು ಹೇಳ್ಬಿಟ್ಟು ಹೇಳೋಕ್ಕೆ ಹೋಗಲ್ಲ, ನಿಮ್ಗೆ ಗೊತ್ತಿರೋ ವಿಷಯನೇ. ಅದರಲ್ಲೂ ಕರ್ನಾಟಕದಲ್ಲಿ ತುಂಬಾ ಈ ಒಂದು ಫ್ಯಾಂಟಸಿ ಗೇಮು ಟಾರ್ಗೆಟ್ ಆಗ್ತಾಯಿದೆ ಅಂತಲೇ ಹೇಳ್ಬೋದು. ಇನ್ನು ಪಕ್ಕದ ರಾಜ್ಯ ಆಂಧ್ರಾಗೆ ಹೋದರೆ
ಆಂಧ್ರದಲ್ಲಿ ಈ ಒಂದು ಅಪ್ಲಿಕೇಶನ್ಗಳನ್ನ ಸರ್ಕಾರ ನಿಷೇಧ ಮಾಡಿದೆ. ಯಾವುದೇ ಕಾರಣಕ್ಕೂ ಆಡೋಕ್ಕೆ ಸಾಧ್ಯನೇ ಇಲ್ಲ. ಇನ್ನು ತಮಿಳ್ನಾಡಲ್ಲಿ ಹೋದರೆ ಅಲ್ಲೂ ಕೂಡ ಮಾಡಿದರು. ಆದರೆ ಏನು ಇವರು ಆ್ಯಪ್ಗಳನ್ನ ಮಾಡ್ತಿದ್ದಾರೆ, ಅವರು ಒಂದು ಮಾತುಕತೆ ನಡೆಸಿ ಮತ್ತೆ ಅದನ್ನು ತೊಗೊಂಬಂದಿದ್ದಾರೆ. ಇನ್ನು ಕೆಲವೊಂದು ರಾಜ್ಯಗಳಲ್ಲಿ ಮಾತ್ರ ಅವರು ಏನೇ ಮಾಡಿದ್ರು ಅಲ್ಲಿರೋ ಸರ್ಕಾರ ಇದಕ್ಕೆ ಕಡಿವಾಣ ಹಾಕಿದೆ. ನಮ್ಮ ಕರ್ನಾಟಕದಲ್ಲೂ ಕೂಡ ಇದಕ್ಕೆ ಕಳೆದ ಒಂದು 3-4 ವರ್ಷದಿಂದ ಬ್ಯಾನ್ ಆಗಿತ್ತು. ಕೆಲವರು ಒಳ್ಳೆ ಕೆಲಸನ ಮಾಡಿದರು ಬ್ಯಾನ್ ಮಾಡಿಸಿ. ಆದರೆ ಇವರು ಹೋಗಿ ಕೋರ್ಟಲ್ಲಿ ಅಪೀಲ್ ಮಾಡಿ ಮತ್ತೆ ಅದನ್ನು ತಗೊಂಬಂದು, ಇವಾಗ ಮೊದಲೆಲ್ಲ ಬರೀ ಗೂಗಲಲ್ಲಿ ಕ್ರೋಮಲ್ಲಿ ಸಿಗ್ತಿತ್ತು ಈ ಆ್ಯಪು, ಈಗ ಪ್ಲೇಸ್ಟೋರಲ್ಲೇ ಸಿಗೋ ಥರ ಆಗ್ಬಿಟ್ಟಿದೆ. ಅಂದರೆ ಒಂಥರ ಅಫಿಷಿಯಲ್ಲಾಗಿ ಆಗ್ಬಿಟ್ಟಿದೆ. ಸರ್ಕಾರ ಇದಕ್ಕೆ ಒಪ್ಪಂದ ಕೊಟ್ಟಿದೆ. ಯಾಕಂದರೆ ಪ್ಲೇಸ್ಟೋರಲ್ಲಿ ಬಂದಿದೆ ಅಂದರೆ ಅದಕ್ಕೆ ಒಪ್ಪಿಗೆ ಕೊಟ್ಟಿದೆ ಅಂತಲೇ ಹೇಳ್ಬೋದು. ಈ ರೀತಿಯಾಗಿ ಈ ಒಂದು ಆಟಗಳನ್ನು ನೀವು ಆಡಿ ನೀವು ದುಡ್ಡು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಫಸ್ಟು ನಿಮ್ಮನ್ನು ಆಡಿಸ್ಬೇಕಾದ್ರೆ ನೀವು ಫಸ್ಟ್ ಟೈಮನ್ನು ನಿಮ್ಮನ್ನೇ ಗೆಲ್ಲಿಸ್ತಾರೆ. ಅದೇ ಏನು ಜಾಸ್ತಿ ಏನು ಕೊಡೋಲ್ಲ, ಏನೋ ಒಂದು 30-40 ರೂಪಾಯಿ ಎಕ್ಸ್ಟ್ರಾ ಕೊಟ್ಬಿಟ್ಟು ಒಂದು ಒಳ್ಳೆ ರ್ಯಾಂಕಿಂಗಲ್ಲಿ ತೊಗೊಂಡೋಗಿ ಹಾಕ್ಬಿಟ್ಟು ನಿಮ್ಮನ್ನು ಗೆಲ್ಲಿಸ್ತಾರೆ. ನೀವು ಅದನ್ನು ಆಸೆ ಬಿದ್ದುಬಿಟ್ಟು ನೆಕ್ಸ್ಟ್ ಟೈಮ್ ಹಾಕೋದಾಗ ಗೆಲ್ಲೋದೇ ಇಲ್ಲ. ಮತ್ತೆ ಏನು ಮಾಡ್ತೀರಾ, ಇನ್ನೊಂದು ಸಲ ಹಾಕೋಣ ಅಂತ ಹೋಗಿ ಹಾಕ್ತೀರಾ, ಆವಾಗ ಗೆಲ್ಲೋದೇ ಇಲ್ಲ. ಹೀಗೆ ಹೋಗ್ತಾ ಹೋಗ್ತಾ ಲಕ್ಷ ಕೋಟಿ ಎಲ್ಲ ಆಗ್ಬಿಟ್ಟು ಇವತ್ತು ಎಷ್ಟೋ ಜನ ಎಲ್ಲೆಲ್ಲೋ ಓಡೋಗಿ ಕೊನೆಗೆ ಆತ್ಮಹತ್ಯೆಗಳನ್ನ ಮಾಡ್ಕೊತಾ ಇದ್ದಾರೆ. ಮೊನ್ನೆ ಇತ್ತೀಚೆಗೆ ಇಬ್ಬರು ಅಣ್ಣ ತಮ್ಮಂದರು ಅವರಿಬ್ಬರು ಸೂಸೈಡ್ ಮಾಡ್ಕೊಂಡಿದ್ದಾರೆ. ನೋಡಿ ಎಷ್ಟು ಸಾಲ ಮಾಡಿಕೊಂಡು ಅವರು ಸೂಸೈಡ್ ಮಾಡಿಕೊಂಡ್ರು ಅಂದರೆ ಬರೀ ಇದೆ ಈ ಕ್ರಿಕೆಟ್ ಫ್ಯಾಂಟಸಿ IPL ಅಂದ್ಕೊಂಡೆ ಈ ಒಂದು ಬೆಟ್ಟಿಂಗ್ ಆಡಿಕೊಂಡೆ ಇವರು ಇದಾಗಿದ್ದಾರೆ. ಮತ್ತು ಈಗ ಒಂದು ಹೊಸದಾಗಿ ವಿಡಿಯೋ ನೋಡಿದೆ, ಅದರಲ್ಲಿ ಗಂಡ ಏನು ಮಾಡಿದ್ದಾನೆ, ಬೆಟ್ಟಿಂಗ್ ಆಡಿ ಹೆಂಡತಿ ಮಕ್ಕಳನ್ನ ಬಿಟ್ಬಿಟ್ಟು ಎಲ್ಲೂ ಓಡೋಗಿದ್ದಾನೋ ಗೊತ್ತಿಲ್ಲ. ಸಾಲ ಆಗಿರೋದ್ರಿಂದ ತಪ್ಪಿಸ್ಕೊಂಡೋಗಿದ್ದಾನೆ. ಎಲ್ಲಿ ಹುಡುಕರು ಸಿಗ್ತಾನೆ ಇಲ್ಲ. ನೋಡಿ ಯಾಕೆ ಈ ಥರ ಆಗ್ತಾಯಿದೆ ಹೇಳಿ. ಕಾರಣ ಇಷ್ಟೇ, ಏನಪ್ಪ ಅಂದರೆ ತಿಳುವಳಿಕೆ ಇಲ್ಲ ಅಷ್ಟೇ. ಏನು 10 ರೂಪಾಯಿ ಅಂತ ಹೇಳ್ಬಿಟ್ಟು ಆಡೋಕೆ ಹೋಗ್ತೀರಾ, 10-20 ಆಗುತ್ತೆ, 20-200 ಆಗುತ್ತೆ, 200 2,000 ಆಗುತ್ತೆ, 2,000 20,000, 20,000 2 ಲಕ್ಷ ಆಗ್ಬೋದು ಅಲ್ವಾ. ಒಂದೊಂದು ರೂಪಾಯಿ ಕೂಡ ಇಂಪಾರ್ಟೆಂಟೇ. ನೀವು ಏನಕ್ಕೆ 10 ರೂಪಾಯಿ ಹಾಕ್ಬಿಟ್ಟು ಹೋಗಲಿ ಅಂತ ಬಿಡ್ತೀರಾ? ನಿಮ್ಮಿಂದ ಒಬ್ಬರಿಂದ 10 ರೂಪಾಯಿ ಅಂದರೆ 1 ಕೋಟಿ ಜನ 10 ರೂಪಾಯಿ ಆಡಿಸಿ ಅವ್ರಿಗೆ ಗೆದ್ದರೆ ಎಷ್ಟು ಅವರಿಗೆ ಲಾಭ ಆಯ್ತಲ್ವ. ನೀವೇನಕ್ಕೆ 10 ರೂಪಾಯಿ ನಿಮ್ಮ ಹತ್ರನೇ ಇಟ್ಕೊಳ್ಳಿ, ಆಡೋಕ್ಕೆ ಹೋಗ್ಬೇಡಿ. ಆ ಥರ ಎಲ್ಲ ಯಾವುದೂ ಇಲ್ಲ. ಥರ ನಿಮ್ಮನ್ನು ಗೆಲ್ಲಿಸಿ ನಿಮ್ಮನ್ನು ಕೋಟ್ಯಾಧಿಪತಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಇದರಲ್ಲಿ ಪ್ರೆಡಿಕ್ಷನ್ ಬೇರೆ ಮಾಡೋರು ಇವರೆಲ್ಲ ಏನಪ್ಪ ಅಂದರೆ ಇವರು ಕೂಡ ಒಂದು ಸುಳ್ಳೆ. ಇವರು ವ್ಯೂಸ್ಗಳು ತಗೊಳ್ಳೋಕ್ಕೆ ಅಥವಾ ಪ್ರೆಡಿಕ್ಷನ್ ಮಾಡ್ತೀನಿ ಅಂತ ಗ್ರೂಪ್ಗಳು ಮಾಡಿಕೊಂಡು ಇವರು ಕಮಿಷನ್ಗಳು ತಗೊಳ್ಳೋದಕ್ಕೆ ಒಂದಷ್ಟು ಟೀಮ್ಗಳು ರೆಡಿ ಆಗಿಬಿಟ್ಟಿದ್ದಾವೆ. ಇವ್ರಿಗೆ ಇದೇ ಬಂಡವಾಳ. IPL ಬಂದರೆ ಇವರು ಒಂಥರ ಪ್ರೆಡಿಕ್ಷನ್ ಮಾಡಿಸ್ತೀವಿ, ನಿಮ್ಮನ್ನು ಗೆಲ್ಲಿಸೋ ಥರ ಮಾಡ್ತೀವಿ ಅಂತ ಇವರು ಒಂದಷ್ಟು ದುಡ್ಡನ್ನು ತಗೊಳ್ಳೋದು, ಇಲ್ಲೂ ಕೂಡ ಹೋಗಿ ದುಡ್ಡು ಕಳ್ಕೊಳ್ಳೋದು. ನೋಡಿ ಈ ಕಡೆ ಆ್ಯಪಲ್ಲಿ ಹೋಗೋ ದುಡ್ಡು ಅಲ್ದಿರ ಈ ಕಡೆ ಇವ್ರ ಹತ್ರನೂ ಹೋಗಿ ದುಡ್ಡುಗಳನ್ನ ಕಳ್ಕೊಳ್ಳೋ ಅಂಥ ಪರಿಸ್ಥಿತಿ. ಯಾಕೆ ಬೇಕು ಇವೆಲ್ಲ? ಸುಮ್ಮನೆ ಈ ಥರ ಎಲ್ಲ ಯಾವುದೂ ಇಲ್ಲೇ ಇಲ್ಲ, ಎಲ್ಲ ಸುಳ್ಳು. ಅದೆಲ್ಲ ಸುಮ್ಮನೆ ಯಾವುದು ನೋಡ್ದಿರೋದು ನಾವು ಯಾವುದೂ ಇಲ್ಲ. ಆ ಥರ ಗೆಲ್ಲಾಗಿದ್ದೀವಿ ಏನಕ್ಕೆ ಎಲ್ಲ ಹೋಗಿ ಎಲ್ಲೆಲ್ಲಿ ಕಷ್ಟ ಬಿದ್ದು ಕೆಲಸ ಮಾಡಿಕೊಂಡು ಬದುಕುವಂಥ ಪರಿಸ್ಥಿತಿ ಏನಿತ್ತು ಅಲ್ವಾ. ಒಬ್ಬ ಬಿಸ್ನೆಸ್ ಮ್ಯಾನ್ ಹತ್ರ ಕೋಟಿ ರೂಪಾಯಿ ಇಲ್ವಾ, ಒಂದು 10 ಮೊಬೈಲ್ ತೊಗೊಂಡ್ಬಿಟ್ಟು 10 ಸಿಮ್ ತಗೊಂಡು ಹಾಕ್ಬಿಟ್ಟು ಒಂದು 100-200 ಟೀಮ್ ಮಾಡಿ ಹಾಕ್ಬಿಡ್ಬೋದಲ್ಲ, ಒಂದು 10 ಜನನ ಇಟ್ಬಿಟ್ಟು. ಇನ್ನೇನು ಲೈನ್ ಔಟ್ಸ್ ಆಗ್ತಾಯಿದ್ದಂಗೆ ಯಾಕೆ ಗೆಲ್ಲಲ್ಲ? ಯಾವ್ದಾದ್ರು ಒಂದಾದ್ರು ಗೆಲ್ಲೇಬೇಕಲ್ಲ, ಗೆಲ್ಲಲ್ಲ. ಅಲ್ಲಿ ಗೆಲ್ಲಕ್ಕೆ ಅದು ಮಾಡ್ತಿರೋದೆಲ್ಲ ಅವರೇ.
ಅಂಥದ್ರಲ್ಲಿ ನಿಮ್ಮನ್ನು ತಗೊಂಡೋಗಿ ಲಾಸ್ಟಿಗೆ ಹಾಕೋದವರು. ಅದಕ್ಕಾಗಿ ಯಾರೂ ಆಡೋಕ್ಕೆ ಹೋಗ್ಬೇಡಿ. ಯಾವ ಕೋಟಿನೂ ಬರೋಲ್ಲ, ಯಾವುದೂ ಬರೋಲ್ಲ. ಈ IPL ಅವೇರ್ನೆಸ್ಸು, ಬೆಟ್ಟಿಂಗ್ ಅವೇರ್ನೆಸ್ಸು ಮಾಡಬೇಕಂತೇಳಿ ಈ ವಿಡಿಯೋ ಮಾಡಿ. ಇದ್ರ ಮೇಲೆ ನಿಮ್ಮಿಷ್ಟ, ಆಡ್ಕೊಳ್ಳಿ. ನಾನು ಆಡ್ತೀನಿ, ನಾನು ಗೆಲ್ತೀನಿ ಅನ್ನೋ ಕಾನ್ಫಿಡೆಂಟ್ ನಿಮಗಿದ್ರೆ ಅದು ನಿಮ್ಮಿಷ್ಟ. ಅದಕ್ಕೆ ಯಾರೂ ಹೊಣೆಗಾರ ಅಲ್ಲ. ಅವ್ರು ಮಾಡಿದ್ದು ಅವ್ರಿಗೆ ತೊಂದರೆ ಆಗೋದಷ್ಟೇ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು.